ಗಿಲ್ಲಿ ಮತ್ತು ಕಾವ್ಯನ ಜನರು ಎಷ್ಟು ಇಷ್ಟಪಡ್ತಾರೆ ಅಂದ್ರೆ ಮೀಟ್ ಮಾಡಲೇಬೇಕು ಅಂತ ಯಾವ್ಯಾವ್ದೋ ಊರಿಂದ ಸಹ ಬರ್ತಾರೆ. ಆ ರೀತಿಯ ಒಂದು ಕ್ರೇಜ್ ಗಿಲ್ಲಿ ನಟ ಕ್ರಿಯೇಟ್ ಮಾಡಿದ್ದಾರೆ. ಗಿಲ್ಲಿ ಕಾವ್ಯ ಜೋಡಿ ಯಾವಾಗಲೂ ಒಂದಾಗಿ ಇರಬೇಕು ಎಂಬುದು ಜನರ ಆಸೆ. ಸೊ ಹೀಗಾಗಿ ಹಲವಾರು ಕಮೆಂಟ್ಸ್ಗಳಲ್ಲೆಲ್ಲ ಈ ಒಂದು ಜೋಡಿ ಒಂದಾಗ್ಲಿ ಅಂತ ಕೂಡ ತಿಳಿಸ್ತಾರೆ. ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಹೋಗ್ತಾರೆ. ಆಗ ಜನರ ಕ್ರೇಜ್ ಅಂತೂ ತುಂಬಾನೇ ದುಪ್ಪಟ್ಟಾಗಿರುತ್ತೆ. ಗಿಲ್ಲಿಯನ್ನ ಕಂಡ್ರೆ ತುಂಬಾನೇ ಜನರಿಗೆ ಇಷ್ಟ. ಗಿಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಕಾವ್ಯನನ್ನು ಸಹ ಇಷ್ಟಪಡ್ತಾರೆ. ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಪ್ರೋಗ್ರಾಮ್‌ಗಳಲ್ಲಿ ಗಿಲ್ಲಿ ನಟ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಮನೆಗೆ ಹೋಗೋಕ್ಕೂ ಕೂಡ ಸಮಯ ಸಿಗ್ತಿಲ್ಲ. ಆ ರೀತಿಯ ಒಂದು ಪ್ರೋಗ್ರಾಮ್‌ಗಳು 2 ತಿಂಗಳಾಯ್ತು ಬಿಗ್ ಬಾಸ್ ಮುಗಿದು. ಇನ್ನೂ ಸಹ ಗಿಲ್ಲಿಯ ಕ್ರೇಜ್ ಅಂತೂ ಕಡಿಮೆ ಆಗಿಲ್ಲ. ಗಿಲ್ಲಿನ ನೋಡ್ಬೇಕು, ಮಾತನಾಡಿಸ್ಬೇಕೆಂಬ ಒಂದು ಆಸೆ ಪ್ರತಿಯೊಬ್ಬರಿಗೂ ಸಹ ಇರುತ್ತೆ. ಹಲವಾರು ರಾಜಕೀಯ ವ್ಯಕ್ತಿಗಳು ಸಹ ಗಿಲ್ಲಿನ ಇಷ್ಟಪಡ್ತಾರೆ, ಸಪೋರ್ಟ್ ಮಾಡ್ತಾರೆ. ದೊಡ್ಡ ಸೆಲೆಬ್ರಿಟಿ ಆಗಿದ್ದಾರೆ ಗಿಲ್ಲಿ. ಸಿನಿಮಾ ಅವಕಾಶಗಳಿಂದ ಹಿಡಿದು ಹಲವಾರು ಪ್ರೋಗ್ರಾಮ್‌ಗಳು ಬುಕಿಂಗ್ ಸಹ ಆಗ್ತಾ ಇದೆ. ಗಿಲ್ಲಿ ಕಾವ್ಯ ಜೋಡಿ ಒಂದಾಗ್ಲಿ ಅಂತ ಕೂಡ ಕಮೆಂಟ್ಸ್‌ಗಳಲ್ಲಿ ಅಭಿಮಾನಿಗಳು ತಿಳಿಸ್ತಾರೆ, ಬಯಸ್ತಾರೆ. ಮತ್ತೆ ಮೊನ್ನೆ ನಡೆದಂತ ಒಂದು ಬೈಲಹೊಂಗಲ ಫಂಕ್ಷನ್ ಅಲ್ಲೂ ಸಹ ಗಿಲ್ಲಿ ಕಾವ್ಯ ಜೋಡಿಯನ್ನ ಒಟ್ಟಿಗೆ ನೋಡಿ ಅಣ್ಣ ಅತ್ತಿಗೆ ಅಂತ ಸಹ ಜೋಡಿಯನ್ನ ನೋಡಿ ಕರೆಯಕ್ಕೆ ಶುರು ಮಾಡ್ತಾರೆ ಅಭಿಮಾನಿಗಳು. ಆಗ ಇದನ್ನ ನೋಡಿದಂತ ಕಾವ್ಯ ಅವರು ನಗಾಡ್ತಾರೆ. ಒಟ್ಟಾರೆ ಗಿಲ್ಲಿಗೆ ಇಷ್ಟ ಇದೆ. ಕಾವ್ಯ ಇಫ್ ಇನ್ ಕೇಸ್ ಗ್ರೀನ್ ಸಿಗ್ನಲ್ ಕೊಟ್ರೆ ಗಿಲ್ಲಿ ಖಂಡಿತವಾಗಿಯೂ ಕೂಡ ಮದುವೆ ಆಗೋಕೆ ರೆಡಿ. ಬಟ್ ಕಾವ್ಯ ಅವರು ನಾವು ಕೇವಲ ಸ್ನೇಹಿತರಾಗಿರೋಕೆ ಬಿಡಿ ಅಂತ ಕೂಡ ಹೇಳ್ತಿರ್ತಾರೆ. ಸೊ ಹೀಗಾಗಿ ಗಿಲ್ಲಿ ಅವರು ಹಿಂದೇಟ್ ಹಾಕಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ ಈ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ? ತಪ್ಪದೆ ಕಮೆಂಟ್ ಮಾಡಿ.